ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ರೈತರು ಹೇಳ್ತಿದ್ದಾರೆ, ಸರ್ ನಾವು ಮೆಕ್ಕೆಜೋಳ ಹಾಕಿದ್ದೀವಿ, ಸಜ್ಜೆ ಹಾಕಿದ್ದೀವಿ, ಇನ್ನೂ ಅನೇಕ ಥರದ ಬೆಳೆಗಳನ್ನ ಹಾಕಿದ್ದೀವಿ, ಒಟ್ಟೆ ಯಾವುದೇ ಥರ ಇನ್ಕಮ್ಗಳು ಬರ್ತಾ ಇಲ್ಲ, ನಮಗೆ ಲಾಸ್ ಆಗ್ತಿದೆ ಅಂತ ಸಾಕಷ್ಟು ರೈತರು ಹೇಳ್ತಿರ್ತಾರೆ. ಅವರಿಗೆ ಒಂದು ಸಜೆಷನ್ ಕೊಡೋಕೆ ನಾನು ಇಷ್ಟಪಡ್ತೀನಿ. ಯಾವ ರೀತಿ ಪ್ರಾಫಿಟ್ ತೊಗೋಬೇಕು ಕೃಷಿಯಲ್ಲಿ ಅಂತ ಅಂದರೆ, ನೀವು ಒಂದೇ ಥರದ ಬೆಳೆ ನೀವೇನು ಮಾಡ್ಬಾರ್ದು, ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಇವಾಗ ಎಕ್ಸಾಂಪಲ್ ಒಂದು 5 ಎಕರೆ ಲ್ಯಾಂಡ್ ಐತೆ ಅಂದರೆ ನೀವೇನು ಮಾಡಬೇಕು, 1 ಎಕರೆ ಮೆಕ್ಕೆಜೋಳ, 1 ಎಕರೆ ಸಜ್ಜಿ, ಇದು ಬೇರೆ ಬೇರೆ ಬೆಳೆಗಳನ್ನ ಹಾಕಬೇಕು. ಒಂದು ಬೆಳೆಯಲ್ಲಿ ಇನ್ಕಮ್ ಬಂದಿಲ್ಲ ಅಂದರೆ ಮತ್ತು ಇನ್ನೊಂದು ಬೆಳೆಯಲ್ಲಾದರೂ ನಮಗೇನು ಬರುತ್ತೆ, ಇನ್ಕಮ್ ಬರ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನೋಡ್ಬೋದು, ನಾವು ನಮ್ಮ ತೋಟದಲ್ಲಿ ಯಾವ ರೀತಿ ಮಾಡಿ ಬದುವಿನಲ್ಲಿ ತೆಂಗಿ ಗಿಡಗಳನ್ನ ನಾಟಿ ಮಾಡಿದ್ದೀವಿ, ಅದರಲ್ಲಿ ಸಹ ಇನ್ಕಮ್ ತೆಗಿತೀವಿ. ಅದೇ ಥರ ಭತ್ತನೂ ಹಚ್ಚಿದ್ವಿ. ಅದಕ್ಕೆ ಮಾಡಿಬಿಟ್ಟು ಈ ಹಸು ಸಾಕಾಣಿಕೆ ಮಾಡಿಬಿಟ್ಟು ಒಂದಿಷ್ಟು ಏನು ಮಾಡಿದ್ದೀವಿ, ಮೇವು ಸಹ ಹಚ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಏನು ಮಾಡಿದ್ವಿ, ಈ ಚವಳಿ ಹಚ್ಚಿದ್ದೀವಿ, ನೋಡ್ತಾ ಇದ್ದಾರಲ್ಲ, ಚವಳಿ ಹಚ್ಚಿದ್ದೀವಿ. ಮತ್ತು ಸ್ವಲ್ಪ ಶೇಂಗಾ ಹಾಕಿದ್ದೀವಿ ನಮ್ಮ ತೋಟದಲ್ಲಿ. ಆ ಥರ ಮಾಡೋದ್ರಿಂದ ಏನಾಗುತ್ತಾ, ಒಂದು ಬೆಳೆಯಲ್ಲಿ ನಮಗೆ ರೇಟ್ ಸಿಕ್ಕಿಲ್ಲ ಅಂದರೆ ಮತ್ತೊಂದು ಬೆಳೆಯಲ್ಲಾದರೂ ನಮಗೇನಾಗುತ್ತಾ, ಒಳ್ಳೆ ರೇಟ್ ಸಿಗುತ್ತೆ.